ನಮಸ್ಕಾರ ಎಲ್ಲರಿಗೂ ನಮ್ಮ ಲೈಫ್ ನಮ್ಮ ಸ್ಟೈಲ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳೋಣ ನಮ್ಮ ಭಾರತೀಯ ಬೇಳೆಗಳ ಹೆಸರು. ಈ ವಿಡಿಯೋದಲ್ಲಿ 7 ಥರ ಬೇಳೆಗಳ ಹೆಸರುಗಳನ್ನು ತಿಳಿಸ್ಕೊಡ್ತೀನಿ. ಹಾಗಾದರೆ ಶುರು ಮಾಡೋಣವಾ? ನೋಡಿ, ಇದು ಉದ್ದಿನ ಬೇಳೆ. ನೋಡಿ, ಇದು ಇಡಿಯಾಗಿ ಉಂಡೆ ಕಾಳು ರೀತಿಯಲ್ಲಿದೆ. ಇದು ಇಬ್ಬಾಗವಾಗಿ ಬೇಳೆ ರೀತಿಯಲ್ಲೂ ಉಪಯೋಗಿಸ್ತೀವಿ. ಇಡ್ಲಿ, ದೋಸೆ, ಚಕ್ಲಿ, ಬೇರೆ ಬೇರೆ ರೀತಿಯಾದ ತಿಂಡಿಗಳನ್ನ ಇದರಲ್ಲಿ ಮಾಡ್ತಾರೆ. ಇದರಲ್ಲಿ ಹಪ್ಪಳಗಳು ಕೂಡ ಮಾಡ್ತೀವಿ. ಇದು ಬಿಳಿ ಬಣ್ಣದ್ದಾಗಿರುತ್ತೆ. ಮುಂದಿಂದು ಹೆಸರು ಬೇಳೆ. ನೋಡಿ, ಇದು ಹಳದಿ ಬಣ್ಣದಾಗಿರುತ್ತೆ. ನೋಡ್ತಿದ್ದೀರಲ್ಲ, ಇದರಲ್ಲಿ ಸಿಹಿ ಪೊಂಗಲ್, ಖಾರ ಪೊಂಗಲ್, ದೋಸೆಗಳಿಗೆ ಮತ್ತು ಇನ್ನೂ ಬೇರೆ ಬೇರೆ ತಿಂಡಿಗಳನ್ನೂ ಮಾಡ್ತೀವಿ. ಇದರಲ್ಲಿ ತಿಳಿ ಸಾರು, ಸಾಂಬಾರಿಗೂ ಹಾಕ್ತೀವಿ, ಹೆಸರುಬೇಳೆ ತೊವ್ವೆನೂ ಮಾಡ್ತೀವಿ. ತುಂಬ ರುಚಿಯಾಗಿರುತ್ತೆ. ಈ ವಿಡಿಯೋ ಹೊಸೊಬ್ಬರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಹುರ್ಗಡ್ಲೆ ಚಟ್ನಿಗಳಿಗೆ ಅಥವಾ ಏನಾದ್ರು ಸಾಂಬಾರು, ಸಾಗುಗಳಿಗೆ ಒಂದು ಸ್ವಲ್ಪ ಗಟ್ಟಿ ಬರೋದಕ್ಕೆಲ್ಲ ಇದನ್ನು ಉಪಯೋಗಿಸ್ತೀವಿ. ಇದು ನಿಪ್ಪಟ್ಟು, ಚೌಚೌ ಆ ರೀತಿ ತಿಂಡಿಗಳಿಗೂ ಕೂಡ, ಕುರುಕು ತಿಂಡಿಗಳಿಗೂ ಕೂಡ ಹಾಕ್ತೀವಿ. ಇದನ್ನು ಕಪ್ಪು ಕಡಲೆಕಾಳಿಂದ ಮಾಡಿರುವಂಥದ್ದು. ಹಾಗೆ ಬೇಜಾರಾದಾಗ ಸ್ವಲ್ಪ ಬಾಯಿಗೆ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಕಣ್ರಿ. ಇದು ನೋಡಿ, ಕಡಲೆಬೇಳೆ. ನೋಡ್ತಿದ್ದೀರಲ್ಲ, ಇದನ್ನು ಕಡಲೆಬೇಳೆ ಅಂತ ಹೇಳ್ತೀವಿ. ಇದರಲ್ಲಿ ಕೂಟು, ಮಸಾಲೆ ವಡೆ, ಮಜ್ಜಿಗೆ ಹುಳಿ, ಕೋಸಂಬರಿ, ಒಬ್ಬಟ್ಟು ಈ ರೀತಿಯಾದ ತಿಂಡಿಗಳನ್ನು ಕೂಡ ಮಾಡ್ತೀವಿ. ಈಗ ಮುಂದೆ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಈ ಹುರಿಗಡಲೆ ಮತ್ತು ಕಡಲೆಬೇಳೆ ಇದೆರಡನ್ನು ಕಪ್ಪು ಕಡಲೆಕಾಳಿಂದ ಮಾಡುವಂಥದ್ದು. ಕಡಲೆಕಾಳನ್ನ ಸಿಪ್ಪೆ ತೆಗೆದು ಬೇಳೆ ಮಾಡಿದಾಗ ಕಡಲೆಬೇಳೆ, ಅದೇ ಕಡಲೆಕಾಳನ್ನ ಹುರಿದು ಸಿಪ್ಪೆ ತೆಗೆದಾಗ ಹುರಿಗಡಲೆ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಈಗ ನೋಡಿ, ಇದು ತೊಗರಿಬೇಳೆ. ತೊಗರಿಬೇಳೆ ಯಾರಿಗೆ ಗೊತ್ತಿಲ್ಲ ರೀ? ತೊಗರಿಬೇಳೆ ಇಲ್ಲದೆ ನಮ್ಮ ದಕ್ಷಿಣ ಭಾರತದಲ್ಲಂತೂ ಸಾರು ಸಾಂಬಾರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿದ್ರಲ್ಲ, ಇದರಿಂದ ತಿಳಿ ಸಾರು, ಸಾಂಬಾರು, ರಸಮ್, ಕಿಚಡಿ, ದೋಸೆಗೂ ಹಾಕ್ತಾರೆ. ಇದನ್ನು ಒಂದೊಂದು ಸ್ವಲ್ಪ ಹಾಕಿದರೆ ದೋಸೆ ಘಮ್ಮನ್ನುತ್ತೆ. ಇದನ್ನು ತೊಗರಿಬೇಳೆ ಅಂತ ಹೇಳ್ತೀವಿ. ಇದು ಕಡಲೆಬೇಳೆಗಿಂತ ತೆಳ್ಳಗಿರುತ್ತೆ. ಇದು ನೋಡಿ, ಅವರೆಬೇಳೆ. ನಮ್ಮ ಅವರೆಕಾಯಿಯನ್ನು ಒಣಗಿಸಿ ಸುಲಿದು ಬೇಳೆ ಮಾಡಿ ಇಡುವಂಥದ್ದು. ಆಹಾ, ಇದು ಮಾಡಿದರೆ ಇದ್ಕಿದ ಅವರೆಕಾಯಿ ಮಾಡಿದಷ್ಟೇ ರುಚಿಯಾಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅವರೆಬೇಳೆ, ಬೇಗ ಬೆಂದು ಹೋಗುತ್ತೆ ಇದು. ಇವಾಗ ಇದು ಮಸೂರು ಬೇಳೆ. ಇದನ್ನು ಮಸೂರು ಅಂತ ಹೇಳ್ತೀವಿ, ಮಸೂರು ಬೇಳೆ ಅಂತ ಹೇಳ್ತೀವಿ. ಇದನ್ನು ಉಪಯೋಗಿಸೋದು ಕಡಿಮೆ. ಇದನ್ನು ಕೂಡ ದೋಸೆಗಳಿಗೆ ಮತ್ತು ಸಾರು ಸಾಂಬಾರುಗಳಿಗೆ ಹಾಕ್ತಾರೆ. ಇಲ್ಲಿ ನೋಡಿ, ಇದು ಆರೆಂಜ್ ಅಥವಾ ಕೇಸರಿ ಬಣ್ಣದ್ದಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದಕ್ಕೆ ಮರಿಬೇಡಿ. ಲೈಕ್ ಮಾಡಿ, ನಮ್ಮ ಲೈಫ್ ನಮ್ಮ ಸ್ಟೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.